ನಮಸ್ತೆ ಕರ್ನಾಟಕ. ಫೈನಲಿ ನಿಫ್ಟಿ ಇಂಟ್ರಾಡೇ ಡಬಲ್ ಡೆಕ್ಕರ್ ಸ್ಟ್ರಾಟಜಿನ ನಾವು ಲಾಂಚ್ ಮಾಡಿದೀವಿ. ಅಂಡ್ ನಿಮ್ಗೆ ಗೊತ್ತಿದೆ ತುಂಬಾ ಜನದ ಪೋರ್ಟ್ಫೋಲಿಯೋ ರೆಡ್ ಆಗಿದೆ. ಒಂದು ವರ್ಷದಿಂದ ಏನೂ ಬರ್ತಾ ಇಲ್ಲ ಸರ್ ಅಂತಾರೆ. 6 months ವರೆಗೂ ಇನ್ಕಮ್ ಇಲ್ಲ. ಏನ್ ಮಾಡೋದು? ಎನಿ ಸ್ಟ್ರಾಟಜಿ ವಿಚ್ ವಿಲ್ ವರ್ಕ್ ತಿಂಗಳು ಕೊಡ್ತಾ ಇದೆ ಅಂದ್ರೆ ಇಟ್ಸ್ ಅ ಎಕ್ಸಲೆಂಟ್ ಸ್ಟ್ರಾಟಜಿ. ಸೊ ದಟ್ ಈಸ್ ವೈ ನಿಫ್ಟಿ ಡಬಲ್ ಡೆಕ್ಕರ್ ಈಸ್ ಸೋ ಪ್ರೆಷಿಯಸ್. ತುಂಬಾ ವ್ಯಾಲ್ಯೂಯಬಲ್ ಸ್ಟ್ರಾಟಜಿ ಇದು. ತುಂಬಾ ಒನ್ ಆಫ್ ದ ಬೆಸ್ಟ್ ಸ್ಟ್ರಾಟಜಿ ಫಾರ್ ಇಂಟ್ರಾಡೇ ಆಪ್ಷನ್ ಸೆಲ್ಲಿಂಗ್ ಅಂತಾನು ಹೇಳ್ಬೋದು. ಈ ಸ್ಟ್ರಾಟಜಿನ ನಾವು ತುಂಬಾ ವರ್ಷಗಳಿಂದ ನಮ್ಮ ಸ್ಟೂಡೆಂಟ್ಸ್ಗೂ ಹೇಳ್ಕೊಡ್ತಾ ಇದ್ವಿ. ಈ ಡಬಲ್ ಡೆಕ್ಕರ್ ಮಾಡೋದು ಹೇಗೆ? ಈ ಆಪ್ಷನ್ ಸೆಲ್ಲಿಂಗ್ ಅಂದಿದ ತಕ್ಷಣ ತುಂಬಾ ಜನಕ್ಕೆ ಸರ್ ಇದು ರಿಸ್ಕ್ ಅಲ್ಲ ಸರ್ ಅಂತ ಹೇಳ್ತಾರೆ. ಸ್ಟ್ರಾಟಜಿ ಕೊಟ್ಬಿಡಿ ನಾವೇ ಮಾಡ್ಕೊಳ್ತೀವಿ ಅಂತ. ಲೆಟ್ಸ್ ನಾನು ಕಂಪ್ಲೀಟ್ ಸ್ಟ್ರಾಟಜಿ ರಿವೀಲ್ ಮಾಡಿದೆ ಅನ್ಕೊಳ್ಳಿ. ನೀವು ಹ್ಯೂಮನ್ ಎರರ್ಸ್ ಇಂದ ತುಂಬಾ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಎಸ್, ಡೆಫಿನೆಟ್ಲಿ ರಿಸ್ಕ್ ಇರುತ್ತೆ. ಅದನ್ನ ರಿಸ್ಕ್ ನ ಕಡಿಮೆ ಮಾಡೋದು ಹೆಂಗೆ ಅದನ್ನು ಹೇಳ್ಕೊಡ್ತೀನಿ. ಹೆಡ್ಜ್ ಮಾಡೋದು ಸಹ ನಾನು ಹೇಳ್ಕೊಡ್ತೀನಿ. ಆಕ್ಚುಲಿ ನನಗೆ ದುಡ್ಡೇ ಬೇಡ. ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಮನೋಜ್ ಕುಮಾರ್, ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್. ನನ್ನ ಸೆಬಿ ನೋಂದಣಿ ಸಂಖ್ಯೆ INH 00002068. ಇಲ್ಲಿ ನಾವು ಕೊಡುವ ಪ್ರತಿಯೊಂದು ಮಾಹಿತಿ ಸಹ ಪ್ರೆಸೆಂಟ್ ಡೇಟಾ ಮೇಲೆ ನಿಂತಿರುತ್ತೆ. ಈ ವಿಡಿಯೋ ಕೇವಲ ಒಂದು ಎಜುಕೇಶನಲ್ ಪರ್ಪಸ್ ಆಗಿರುತ್ತೆ. ಇದು ನಿಮ್ಮನ್ನ ಪ್ರಚೋದನೆಗೊಳಿಸುವ ಉದ್ದೇಶವಂತೂ ಆಗಿರುವುದಿಲ್ಲ. ನಮಸ್ತೆ ಕರ್ನಾಟಕ, ಫೈನಲಿ ಒಂದು ಹೊಸ ಸ್ಟ್ರಾಟಜಿನ ಲಾಂಚ್ ಮಾಡಿದೀವಿ. ಈ ಸ್ಟ್ರಾಟಜಿಗೆ ಹೆಸರಿಟ್ಟಿದೀವಿ, ಅದೇ ನಿಫ್ಟಿ ಡಬಲ್ ಡೆಕ್ಕರ್. ಏನಿದು ಡಬಲ್ ಡೆಕ್ಕರ್? ಒಂದು ಯೂನಿಕ್ ಸ್ಟ್ರಾಟಜಿ. ಯೂನಿಕ್ ಸ್ಟ್ರಾಟಜಿನ ನಾವು ತುಂಬಾ ವರ್ಷಗಳಿಂದ ನಾವು ನಡ್ಸ್ಕೊ ಬರ್ತಾ ಇದ್ವಿ. ಕಾರಣಾಂತರಗಳಿಂದ ಈ ಸ್ಟ್ರಾಟಜಿನ ನಾವು ಸ್ವಲ್ಪ ದಿವಸ ವಾಲಟಿಲಿಟಿಯಿಂದ ನಿಲ್ಲಿಸಿದ್ವಿ. ಮತ್ತೆ ಫೈನಲಿ ನಮ್ಮ ಇಂಟ್ರಾಡೇ ನಿಫ್ಟಿ ಡಬಲ್ ಡೆಕ್ಕರ್ ಲಾಂಚ್ ಆಗಿದೆ. ಈ ನಿಫ್ಟಿ ಡಬಲ್ ಡೆಕ್ಕರ್ ವಿಶೇಷತೆ ಏನಂದ್ರೆ ಇಟ್ಸ್ ಅ ಪ್ಯೂರ್ಲಿ ಇಂಟ್ರಾಡೇ. ಅಂಡ್ ನಿಮ್ಗೆ ಗೊತ್ತಿದೆ ತುಂಬಾ ಜನದ ಪೋರ್ಟ್ಫೋಲಿಯೋ ರೆಡ್ ಆಗಿದೆ. ಏನ್ ಮಾಡೋದು ಸರ್? 6 months ವರೆಗೂ ಇನ್ಕಮ್ ಇಲ್ಲ. ಏನ್ ಮಾಡೋದು? ಲೆಟ್ಸ್ ಸೇ ನನ್ನ ಹತ್ರ ಪೋರ್ಟ್ಫೋಲಿಯೋ ಇದೆ, ಸೆಕೆಂಡರಿ ಇನ್ಕಮ್ ಮಾಡೋದು ಹೆಂಗೆ ಗೊತ್ತಿಲ್ಲ. ಸೊ ದಟ್ ಈಸ್ ವೈ ನಿಫ್ಟಿ ಡಬಲ್ ಡೆಕ್ಕರ್ ಈಸ್ ಸೋ ಪ್ರೆಷಿಯಸ್. ತುಂಬಾ ವ್ಯಾಲ್ಯೂಯಬಲ್ ಸ್ಟ್ರಾಟಜಿ ಇದು. ಈ ಸ್ಟ್ರಾಟಜಿ ತುಂಬಾ ಒನ್ ಆಫ್ ದ ಬೆಸ್ಟ್ ಸ್ಟ್ರಾಟಜಿ ಫಾರ್ ಇಂಟ್ರಾಡೇ ಆಪ್ಷನ್ ಸೆಲ್ಲಿಂಗ್ ಅಂತಾನು ಹೇಳ್ಬೋದು. ಈ ಆಪ್ಷನ್ ಸೆಲ್ಲಿಂಗ್ ಅಂದಿದ ತಕ್ಷಣ ತುಂಬಾ ಜನಕ್ಕೆ ಸರ್ ಇದು ರಿಸ್ಕ್ ಅಲ್ಲ ಸರ್ ಅಂತ ಹೇಳ್ತಾರೆ. ಎಸ್, ಡೆಫಿನೆಟ್ಲಿ ರಿಸ್ಕ್ ಇರುತ್ತೆ. ಅದನ್ನ ರಿಸ್ಕ್ ನ ಕಡಿಮೆ ಮಾಡೋದು ಹೆಂಗೆ ಅದನ್ನು ಹೇಳ್ಕೊಡ್ತೀನಿ. ಹೆಡ್ಜ್ ಮಾಡೋದು ಸಹ ನಾನು ಹೇಳ್ಕೊಡ್ತೀನಿ. ಈ ಡಬಲ್ ಡೆಕ್ಕರ್ ಮಾಡೋದು ಹೇಗೆ? ಸೊ ಫಸ್ಟ್ ಆಫ್ ಆಲ್, ಡಬಲ್ ಡೆಕ್ಕರ್ ಮಾಡೋದಕ್ಕೆ ದುಡ್ಡು ಎಷ್ಟು ಬೇಕು ಅನ್ನೋದು ಕೇಳ್ತಾರೆ. ಇಟ್ಸ್ ಅ ಸಿಂಪಲ್ ಸ್ಟ್ರಾಂಗಲ್, ಇಂಟ್ರಾಡೇ ಸ್ಟ್ರಾಂಗಲ್ ಅಂತ ಕರಿಬಹುದು. ಇಂಟ್ರಾಡೇ ಸ್ಟ್ರಾಂಗಲ್ ಆರ್ ಸ್ಟ್ರಾಡಲ್, ವಿ ಕ್ಯಾನ್ ಕ್ರಿಯೇಟ್ ಅ ಸ್ಟ್ರಾಡಲ್ ಆಲ್ಸೋ. ಸೊ ಅಡ್ಡ ಮನಿ ಕಾಲು ಪುಟ್ಟು ಶಾರ್ಟ್ ಮಾಡ್ತೀನಿ. ಅಡ್ಡ ಮನಿ ಕಾಲು ಪುಟ್ಟು ಶಾರ್ಟ್ ಮಾಡ್ತೀನಿ. ಅಡ್ಡ ಮನಿ ಕಾಲು ಪುಟ್ಟು ಶಾರ್ಟ್ ಮಾಡೋದ್ರಿಂದ ನನಗೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಬೇಕಾಗುತ್ತೆ. ಅದಕ್ಕೆ ನಾನು ಏನು ಮಾಡ್ತೀನಿ? ಹೆಡ್ಜ್ ಮಾಡ್ತೀನಿ. ಹೆಂಗೆ ಹೆಡ್ಜ್ ಮಾಡ್ತೀನಿ ಅಬ್ಸರ್ವ್ ಮಾಡಿ ಎಲ್ಲರೂ. 5 rupeesದು ತುಂಬ ದೂರ ಹೋಗಿ 5 rupeesದು ಎಲ್ಲಿದೆಯೋ ಅಲ್ಲಿ ಹೋಗ್ಬಿಟ್ಟು ಒಂದು ಕಾಲ್ನ ಬೈ ಮಾಡ್ತೀನಿ. ಅದೇ ಥರ 5 rupeesದು ಎಲ್ಲಿದೆಯೋ ನೋಡಿಕೊಂಡು ಒಂದು ಪುಟ್ಟನ್ನು ಸಹ ಬೈ ಮಾಡ್ತೀನಿ. ಸೊ 5 rupeesದು ನನಗೆ ಎಲ್ಲೂ ಸಿಗ್ತಾಯಿಲ್ಲ, 6 rupeesದಿದೆ. ಓಕೆ, 6 rupeesದೇ ಪುಟ್ಟು ಬೈ ಮಾಡ್ತೀನಿ. ಒಂದು ಬಫರ್ ಕ್ಯಾಶ್ ಇಟ್ಕೊಳ್ಳೋದು ಒಳ್ಳೆಯದು. ಯಾಕಂದರೆ ಒಂದು ಸ್ಟ್ರಾಟಜಿ ಆದಮೇಲೆ ಡ್ರಾಡೌನ್ ಇದ್ದೇ ಇರುತ್ತೆ, ಕರೆಕ್ಟಾ? ಡ್ರಾಡೌನ್ ಆದವಾಗ ನೀವೇನು ಮಾಡ್ತೀರಾ? ಸ್ಟ್ರಾಟಜಿ ನಿಲ್ಲಿಸ್ತೀರಾ? ಇಲ್ಲ ತಾನೇ? ದಟ್ ಟು ಇಟ್ಸ್ ಆಲ್ಗೋ ಸ್ಟ್ರಾಟಜಿ. ನಾವು ಹೇಳ್ಕೊಡ್ತಾ ಇರೋದು ಆಲ್ಗೋ. ಪ್ರತಿ ದಿವಸ ಮಾಡಬೇಕಾಗುತ್ತೆ, ಮಂಡೇ ಟು ಫ್ರೈಡೇ. ಯಾವುದೋ ಒಂದು ದಿವಸ ಮಾಡೋದು, ಯಾವುದೋ ಒಂದು ದಿವಸ ಬಿಡೋದಾದರೆ ಡೆಫಿನೆಟ್ಲಿ ಮಾಡೋಕ್ಕೆ ಹೋಗ್ಬೇಡಿ. ಸ್ಟ್ರಾಟಜಿ ಮಾಡೋಕ್ಕೆ ಹೋಗ್ಬೇಡಿ. ಕಂಟಿನ್ಯೂಸ್ಲಿ ಮಾಡ್ತೀನಿ ಅಂದರೆ ಮಾತ್ರ ಮಾಡಿ. ಸೊ ಒಂದು ದಿವಸ ಮಾಡೋದು, ಒಂದು ದಿವಸ ಬಿಡೋದು, ಒಂದು ದಿವಸ ಮಾಡೋದು, ಒಂದು ದಿವಸ ಬಿಡೋದು, ಡೆಫಿನೆಟ್ಲಿ ಆಲ್ಗೋ ಅಲ್ಲೂ ವರ್ಕೌಟ್ ಆಗಲ್ಲ. ಸೊ ನಿಮ್ಮ ಹತ್ರ ಕೊಲಾಟ್ರಲ್ ಮಾರ್ಜಿನ್ ಇದ್ದರೆ ಡಬಲ್ ಡೆಕ್ಕರ್ ಮಾಡ್ಬೋದು ಡೆಫಿನೆಟ್ಲಿ. ಸೊ ಅಡಿಷ್ನಲ್ ಕ್ಯಾಶ್ ಕಾಂಪೊನೆಂಟ್ ಏನಾದ್ರು ಬೇಕಾ? ಸೊ ಡೆಫಿನೆಟ್ಲಿ ಡ್ರಾಡೌನ್ಗೋಸ್ಕರ ಕ್ಯಾಶ್ ಕಾಂಪೊನೆಂಟ್ ಸಹ ಇಡೋದು ಒಳ್ಳೇದು. ಡ್ರಾಡೌನ್ ಅಂದರೆ ಏನು? ಒಂದೊಂದು ದಿವಸ ಸ್ಟ್ರಾಟಜಿ ಲಾಸೂ ಆಗುತ್ತೆ. ಅದರಿಂದ ಒಂದು ಸರ್ಟೈನ್ ಲಾಸ್ಗೋಸ್ಕರ ಒಂದು ಸಪ್ರೇಟ್ ದುಡ್ಡು ಇಡೋದು ಒಳ್ಳೇದಾಗುತ್ತೆ. ಸರ್ ಇಲ್ಲಿ ಯಾವ ಥರ ಸ್ಟ್ರಾಟಜಿ ಮಾಡ್ತಾ ಇದ್ದೀನಿ ಅಂದರೆ, ಕಂಪ್ಲೀಟ್ಲಿ ನಾನು ಸ್ಟ್ರಾಟಜಿ ಬಿಲ್ಡ್ ಮಾಡಿ RA ಸೆಕ್ಷನಲ್ಲಿ, ದಟ್ ಈಸ್ ಫಿನ್ ಟಾರ್ಗೆಟ್ಗೆ ಹೋಗಿ RA ಸೆಕ್ಷನ್ಗೆ ಹೋಗಿ ನಿಫ್ಟಿ ಡಬಲ್ ಡೆಕ್ಕರ್ 1 ಅಂತ ಒಂದು ಸ್ಟ್ರಾಟಜಿ ಇದೆ. ಅದರಲ್ಲಿ ನಾನು ಆಲ್ರೆಡಿ ಬಿಲ್ಡ್ ಮಾಡಿ ಬಿಟ್ಬಿಟ್ಟಿದ್ದೀನಿ. ಸೊ ಇದು ಡೈರೆಕ್ಟ್ಲಿ ನೀವು ಇಲ್ಲಿ ಬರಬೇಕಾಗತ್ತೆ. fintarget.in ನೆನ್ಪಿಟ್ಕೊಳ್ಳಿ. fintarget.in ಹೋಗಿ. ಸೊ ದಿಸ್ ಅ ಹೋಮ್ ಬಟನ್. fintarget, ದಟ್ ಈಸ್ fintarget ನೀವು ಲಾಗಿನ್ ಮಾಡಿ. ಇಲ್ಲಿ RA ಸೆಕ್ಷನ್ಗೆ ಹೋಗಿ ಫಸ್ಟ್ ನೀವೇನು ಮಾಡಬೇಕು? ಬ್ರೋಕರ್ಸ್ ಲಾಗಿನ್ ಮಾಡಬೇಕು. ಸೊ ಇಷ್ಟು ಬ್ರೋಕರ್ಸ್ ಇದ್ದಾರೆ, ಇಷ್ಟು ಬ್ರೋಕರ್ಸನ್ನು ನೀವು ಲಾಗಿನ್ ಮಾಡಿ ಡೆಫಿನೆಟ್ಲಿ ಬ್ರೋಕರ್ನ ಕನೆಕ್ಟ್ ಮಾಡಬೇಕಾಗತ್ತೆ. ಕನೆಕ್ಟ್ ಮಾಡಿದ್ದಾದಮೇಲೆ ಎವ್ರಿಡೇ 9 o'clock ನೀವು ಎವ್ರಿಡೇ 9 o'clock ಇಲ್ಲಿ ಲಾಗಿನ್ ಮಾಡಿ. ಸೊ ಇಲ್ಲಿ RA ಸೆಕ್ಷನ್ಗೆ ಹೋಗಿ, ಇಲ್ಲಿ ಮನೋಜ್ ಕುಮಾರ್ಗೆ ಹೋಗಿ ಜಸ್ಟ್ ಇಲ್ಲಿ ರನ್ ಅಂತ ಕೊಟ್ಟರೆ ಸಾಕು. ಇಟ್ ವಿಲ್ ಆಟೋಮೆಟಿಕಲಿ ರನ್ ದ ಸ್ಟ್ರಾಟಜಿ. ಸೊ ಇಲ್ಲಿ ನೀವು ರನ್ ಮಾಡಬೇಕಾದ್ರೆ ನೆನ್ಪಿಟ್ಕೊಳ್ಳಿ, ಪ್ರತಿ ದಿವಸ ನೀವು ಮಾಡಬೇಕು. ಒಂದು ದಿವಸ ಮಾಡೋದು, ಒಂದು ದಿವಸ ಬಿಡೋದಲ್ಲ. 9 ಗಂಟೆಗೆ ನೀವು ಲಾಗಿನ್ ಮಾಡಿ. ಫಸ್ಟು fintarget ಲಾಗಿನ್ ಮಾಡಿ, ಆಮೇಲೆ ಬ್ರೋಕರ್ ಲಾಗಿನ್ ಮಾಡಿ, ಆಮೇಲೆ RA ಸೆಕ್ಷನ್ ಬಂದು ರನ್ ಮಾಡಿ. ಐ ಥಿಂಕ್ ಸಿಂಪಲ್, ವೆರಿ ಸಿಂಪಲ್. ಸ್ಟೆಪ್ 1 ಏನು ಮಾಡಬೇಕು? fintarget ಲಾಗಿನ್ ಮಾಡಬೇಕು. ಸ್ಟೆಪ್ 2 ಏನು ಮಾಡಬೇಕು? ಬ್ರೋಕರ್ ಲಾಗಿನ್ ಮಾಡಬೇಕು. ಸ್ಟೆಪ್ 3 ಏನು ಮಾಡಬೇಕು? RA ಸೆಕ್ಷನ್ಗೆ ಹೋಗಿ ರನ್ ಮಾಡಬೇಕು.
ಸರ್ ನನಗೆ ಸ್ಟ್ರಾಟಜಿ ಬೇಡ ಸರ್, ಒಂದು ಪಾಯಿಂಟ್ ಆಫ್ ಟೈಮ್ ನನಗೆ ಬೇಡ ಅನ್ನಿಸ್ತದೆ, ನಾನು ನಿಲ್ಲಿಸ್ಬೇಕು. ಎಲ್ಲಿ ಮಾಡಬೇಕು? ಇಲ್ಲೇ ಬಂದು ನಿಲ್ಲಿಸ್ಬೇಕು. ಸರ್ ನಾನು ಲಾಟ್ ಸೈಜ್ ಇಂಕ್ರೀಸ್ ಮಾಡ್ಕೋಬೇಕು ಸರ್, ಹೆಂಗೆ ಸರ್? ಇಲ್ಲೇ ಬಂದು ಲಾಟ್ ಸೈಜ್ ಇಂಕ್ರೀಸ್ ಮಾಡ್ಕೋಬೇಕು. ಪ್ರತಿಯೊಂದೂ ಇಲ್ಲೇ ಮಾಡೋದು ಒಳ್ಳೆಯದು, ಬಿಕಾಸ್ ನೀವು ಎಲ್ಲೆಲ್ಲೋ ಹೋಗಿ ಮಾಡೋದು ರಿಸ್ಕ್ ಆಗುತ್ತೆ. ಸರ್ ಈ ಸ್ಟ್ರಾಟಜಿ ಬಗ್ಗೆ ಅಷ್ಟೊಂದು ಹೇಳ್ತಾ ಇದ್ದಾರೆ, ಸ್ಟ್ರಾಟಜಿ ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ, ಸ್ಟ್ರಾಟಜಿ ಬಗ್ಗೆ ನಿಮ್ಗೆ ಅಷ್ಟೊಂದು ಕಾನ್ಫಿಡೆನ್ಸ್ ಇದೆಯಾ, ಸ್ಟ್ರಾಟಜಿ ಎಷ್ಟು ರಿಟರ್ನ್ಸ್ ಕೊಟ್ಬಿಡುತ್ತೆ ಅನ್ನೋದು ನೀವು ಕೇಳಿದ್ರೆ, ಯಾವುದೇ ಒಂದು ಸ್ಟ್ರಾಟಜಿನ ಬ್ಯಾಕ್ ಟೆಸ್ಟ್ ಮಾಡೋದಕ್ಕೆ ನಾವು ಎಲ್ಲಿ ಹೋಗಬೇಕಾಗುತ್ತೆ? ಒಂದು ಬ್ಯಾಕ್ ಟೆಸ್ಟಿಂಗ್ ಸಾಫ್ಟ್ವೇರ್ಗೆ ಹೋಗಬೇಕಾಗುತ್ತೆ, ವೆಬ್ಸೈಟ್ಗೆ ಹೋಗಬೇಕಾ, ಅದೇ stockmark.in ಹೋಗ್ತೀನಿ. ಇಲ್ಲೊಂದು ಪೊಸಿಷನ್ ತಗೊಳ್ತೀನಿ ನಾನು, ಒಂದು 4 ಪೊಸಿಷನ್ಸ್ ಇಲ್ಲಿ ಆ್ಯಡ್ ಮಾಡಿಕೊಂಡು CPE ಸೆಲ್, CPE ಬೈ. ಸೊ ಇಲ್ಲಿ CPE ಅದನ್ನು ಎಲ್ಲ ಚೇಂಜಸ್ ಮಾಡ್ಕೊಳ್ತೀನಿ. ಆ್ಯಂಡ್ ಇಲ್ಲಿ ಕ್ಲೋಸೆಸ್ಟ್ ಪ್ರೀಮಿಯಮ್ ಹಾಕ್ಕೊಳ್ತೀನಿ, ₹5. ₹5 ಕ್ಲೋಸೆಸ್ಟ್ ಪ್ರೀಮಿಯಮ್ ₹5. ಮಿಕ್ಕಿರೋದು ಸ್ಟಾಪ್ ಲಾಸ್ ಎಲ್ಲ ನಾನು ಅಷ್ಟೊಂದು ಕಂಪ್ಲೀಟ್ಲಿ ಅದು ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ, ಬಿಕಾಸ್ ಇಟ್ಸ್ ಅ ಕಾನ್ಫಿಡೆನ್ಷಿಯಲ್ ಸ್ಟ್ರಾಟಜಿ ಒಳಗಡೆ ಏನು ಮಾಡ್ತಾ ಇದ್ದೀನಿ ಅನ್ನೋದು ಸೀಕ್ರೆಟು. ಸೊ ಇವಾಗ ನೀವು ಸೀಕ್ರೆಟ್ ಇರಲಿ ಸರ್, ನಮಗೆ ಈ ಸ್ಟ್ರಾಟಜಿ ಎಷ್ಟು % ವರ್ಕೌಟ್ ಆಗುತ್ತೆ, ಹೆಂಗೆ ವರ್ಕೌಟ್ ಆಗುತ್ತೆ, ಇದರಲ್ಲಿ ಬೆನಿಫಿಟ್ಸ್ ಏನಿದೆ ಅದನ್ನು ನಿಮಗೆ ನಾನು ಪ್ರಾಪರಾಗಿ ತೋರಿಸ್ತೀನಿ. ಫಸ್ಟ್ ಇದೊಂದು ಡಮ್ಮಿ ಸ್ಟ್ರಾಟಜಿ ನಾನು ಬ್ಯಾಕ್ ಟೆಸ್ಟ್ ಮಾಡ್ತಾಯಿದ್ದೀನಿ, ನೋಡೋಣ ಏನು ಬರುತ್ತೆ ಏನಂತ ಚೆಕ್ ಮಾಡೋಣ. ಇದೊಂದು ಡಮ್ಮಿ ಸ್ಟ್ರಾಟಜಿ, ಡೆಫಿನೆಟ್ಲಿ ಡಮ್ಮಿ ಸ್ಟ್ರಾಟಜಿಯಲ್ಲಿ ಏನಾಗಿದೆ ನೋಡ್ಬೋದು. ಸೊ ಲಾಸ್ ಎಲ್ಲ ಬಂದಿದೆ. ಸೊ ಅದರಿಂದ ಈ ಥರ ಡಮ್ಮಿ ಸ್ಟ್ರಾಟಜೀಸ್ನ ನಾವು ಮಾಡೋ ಬದಲು ಡೆಫಿನೆಟ್ಲಿ ನಾವೊಂದು ಪ್ರಾಪರ್ ರಿಸ್ಕ್ ಮ್ಯಾನೇಜ್ಮೆಂಟ್ ಇಟ್ಕೊಂಡು ಸ್ಟ್ರಾಟಜಿ ಮಾಡಿದ್ರೆ ನಮಗೆ ಗೆಲುವು ಸಿಗೋದು ಸಾಧ್ಯತೆಗಳು ಜಾಸ್ತಿ ಇದೆ. ಆ ರಿಸ್ಕ್ ಮ್ಯಾನೇಜ್ಮೆಂಟ್ ಇಟ್ಕೊಂಡು ಮಾಡಿರೋ ಸ್ಟ್ರಾಟಜಿನೇ ನಿಫ್ಟಿ ಡಬಲ್ ಡೆಕ್ಕರ್. ಇಲ್ಲಿ ನಾನು ಕಾಲು ಪುಟ್ಟನ್ನ ಸೆಲ್ ಮಾಡ್ತಾಯಿದ್ದೀನಿ, ಯಾವ ಕಾಲು ಪುಟ್ಟು ಸೆಲ್ ಅನ್ನೋದು ನಾನು ಡಿಸ್ಕ್ಲೋಸ್ ಮಾಡಲ್ಲ. ಜೊತೆಗೆ ಸ್ಟಾಪ್ ಲಾಸ್ ಎಷ್ಟು ಇಡಬೇಕು ಅದನ್ನು ಸಹ ಡಿಸ್ಕ್ಲೋಸ್ ಮಾಡಲ್ಲ. ಆ್ಯಂಡ್ ಯಾವ ಲೆಗ್ಗು ಅನ್ನೋದು ಡಿಸ್ಕ್ಲೋಸ್ ಮಾಡಲ್ಲ. ಬಟ್ ರಿಸಲ್ಟ್, ಈ ಸ್ಟ್ರಾಟಜಿ ಮಾಡಿದ್ರೆ ಎಷ್ಟು ರಿಸಲ್ಟ್ ಬರುತ್ತೆ ಅನ್ನೋದು ಡಿಸ್ಕ್ಲೋಸ್ ಮಾಡ್ತಾಯಿದ್ದೀನಿ. ಸೊ ವಿನ್ನಿಂಗ್ ರೇಷಿಯೋ 60%, ಲೂಸಿಂಗ್ ರೇಷಿಯೋ 40% ಇದೆ. ಆ್ಯಂಡ್ ನೀವು ನೋಡ್ಬೋದು ಯಾವ್ಯಾವ ದಿವಸ ಎಷ್ಟೆಷ್ಟು % ರಿಟರ್ನ್ಸ್ ಬಂದಿದೆ, ಎಷ್ಟೆಷ್ಟು ಲಾಸ್ ಆಗಿದೆ, ಆವ್ರೇಜ್ ವಿನ್ನಿಂಗ್ ಎಷ್ಟು ಪ್ರಾಫಿಟ್ ಮಾಡ್ತಾಯಿದ್ರೆ, ಆವ್ರೇಜ್ ಲೂಸಿಂಗ್ ಎಷ್ಟು ಲಾಸ್ ಮಾಡ್ಕೊಳ್ತಾ ಇದ್ದಾರೆ ನೋಡ್ಬೋದು. ಕಂಪ್ಲೀಟ್ಲಿ ಇದರಲ್ಲಿ ನೀವು ಮಾಹಿತಿ ನೀವು ತಗೋಬೋದು. ಜೊತೆಗೆ ಈ ಸ್ಟ್ರಾಟಜಿ ಯಾವಾಗ ಪ್ರಾಫಿಟ್ ಕೊಟ್ಟಿದೆ, ಯಾವಾಗ ಲಾಸ್ ಕೊಟ್ಟಿದೆ ಅದನ್ನು ನೋಡ್ಬೋದು. ಮೇನ್ಲಿ ಈ ಸ್ಟ್ರಾಟಜಿ ಪ್ಲಸ್ ಪಾಯಿಂಟ್ ಏನಂದರೆ ಎವ್ರಿ ಇಯರ್ ಇಟ್ ಹ್ಯಾಸ್ ಗಿವನ್ ಪಾಸಿಟಿವ್. ಎಷ್ಟು ನೋಡ್ಬೋದು, 2019ರಲ್ಲಿ ಎಷ್ಟು ಕೊಟ್ಟಿದೆ, 2020ರಲ್ಲಿ ಎಷ್ಟು ಕೊಟ್ಟಿದೆ, 2021ರಲ್ಲಿ ಎಷ್ಟು ಕೊಟ್ಟಿದೆ, ಎಲ್ಲನೂ ಕಂಪ್ಲೀಟ್ಲಿ ನಿಮ್ಮ ಕಣ್ಮುಂದೆನೇ ಇಲ್ಲಿದೆ, ಚೆಕ್ ಮಾಡಿ ನೀಟಾಗೆ. ಸೊ ಪ್ರತಿಯೊಂದು ವರ್ಷವೂ ಇದು ರಿಟರ್ನ್ಸ್ ಎಷ್ಟು ಕೊಟ್ಟಿದೆ ಅಂತ ನೋಡ್ಬೋದು. ಇಲ್ಲಿ 7 ಇಯರ್ಸ್ ಇದೆ, ಕರೆಕ್ಟಾ? 7 ಇಯರ್ಸ್ 212% ಡಿವೈಡೆಡ್ ಬೈ 7 ಮಾಡಿದ್ರೂ ರಫ್ಲಿ ನಿಮಗೆ ಒಂದು ವರ್ಷಕ್ಕೆ ಒಂದು 20% ಬರಲಿ ಬಿಡಿ, 22 ಬರಲಿ, 24 ಬರಲಿ ಬಿಡಿ, ಪರ್ ಮಂತ್ ವರ್ಕೌಟ್ ಆದರೆ ಸಾಕಲ್ಲ. ಎನಿ ಸ್ಟ್ರಾಟಜಿ ವಿಚ್ ವಿಲ್ ವರ್ಕ್ ತಿಂಗಳಿಗೆ ಕೊಡ್ತಾ ಇದೆ ಅಂದರೆ ಇಟ್ಸ್ ಅ ಎಕ್ಸಲೆಂಟ್ ಸ್ಟ್ರಾಟಜಿ. ಆ ಥರ ಒಂದು ಎಕ್ಸಲೆಂಟ್ ಸ್ಟ್ರಾಟಜಿ ನಿಫ್ಟಿ ಡಬಲ್ ಡೆಕ್ಕರ್. ಸರ್ ಇದಕ್ಕೆ ದುಡ್ಡು ಎಷ್ಟು ಬೇಕಾಗತ್ತೆ ಅಂದರೆ, ಇದಕ್ಕೆ ಆ್ಯಕ್ಚುಲಿ ಸ್ಪೀಕಿಂಗ್ ನಿಮ್ಮ ಹತ್ರ ಯಾರ್ಯಾರ ಹತ್ರ ಶೇರ್ಸ್ ಇದೆಯೋ, ಶೇರ್ಸ್ ರೆಡ್ಡಲ್ಲಿ ಇದೆಯೋ, ಸೊ ಲೆಟ್ಸ್ ನನ್ನ ಹತ್ರ 4 lakh rupees ಶೇರ್ಸ್ ಇದೆ, ಅದು ರೆಡ್ಡಲ್ಲಿದೆ. ಆ್ಯಕ್ಚುಲಿ ನನಗೆ ದುಡ್ಡೇ ಬೇಡ. ಸೊ ಐ ಡೋಂಟ್ ರಿಕ್ವೈರ್ ಎನಿ ಕ್ಯಾಪಿಟಲ್, ಬಿಕಾಸ್ ನನ್ನ ಶೇರ್ಸನ್ನೇ ಪ್ಲೆಡ್ಜ್ ಮಾಡಿಬಿಟ್ಟು ಇಂಟ್ರಾಡೇ ಸೆಲ್ಲಿಂಗ್ ನಾನು ಮಾಡ್ಕೋಬೋದು, ಕರೆಕ್ಟಾ? ಸೊ ಮತ್ತು ದುಡ್ಡೇನಕ್ಕೆ ಬೇಕು ಸರ್ ಇದಕ್ಕೆ ಸ್ಟ್ರಾಟಜಿಗೆ? ಯೋಚನೆ ಮಾಡಿ, ನಮ್ಮ ಸರ್ಕಾರ ನಿಮಗೆ ಪ್ಲಸ್ ಪಾಯಿಂಟ್ ಕೊಡ್ತಾ ಇದೆ ತಾನೆ, ಯಾರ್ಯಾರ ಹತ್ರ ಶೇರ್ಸ್ ಇದೆಯೋ ಪ್ಲೆಡ್ಜ್ ಮಾಡಿಬಿಟ್ಟು ಆಪ್ಷನ್ ಸೆಲ್ಲಿಂಗ್ ಮಾಡ್ಬೋದು ಅಂತ ಒಂದು ಫೀಚರ್ ಕೊಟ್ಟಿದ್ದಾರೆ. ಬಟ್ ನಾವೇನು ಮಾಡ್ತೀವಿ, ಶೇರ್ಸ್ ಎಲ್ಲ ತೊಗೊಳ್ಳೋದೇ ಇಲ್ಲ, ಡೈರೆಕ್ಟ್ ದುಡ್ಡು ಹಾಕ್ತೀವಿ, ನೇಕೆಡ್ ಬೈ ಮಾಡ್ತೀವಿ, ಕಳ್ಕೊತೀವಿ, ದುಡ್ಡು ಹಾಕ್ತೀವಿ, ನೇಕೆಡ್ ಬೈ ಮಾಡಿ ಕಳ್ಕೊತೀವಿ. ಅದರಿಂದ ನಾನು ಹೇಳೋದು ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡ್ಕೊಳ್ಳಿ. ಲಾಸ್ಟ್ 2 yearsಯಿಂದ ಮಾರ್ಕೆಟ್ 1.5 year ಅಂತಂತೂ ಮಾರ್ಕೆಟ್ ಬೀಳ್ತಾ ಇದೆ, 1 ವರ್ಷದಿಂದ ಏನೂ ಬರ್ತಾ ಇಲ್ಲ ಸರ್ ಅಂತಾರೆ. ಸೊ ಅದಕ್ಕೆ ನಿಮಗೊಂದು ಒನ್ ಆಫ್ ದ ವೆರಿ ಸೇಫ್ ಟೆಕ್ನಿಕ್ ಅಂತಲೇ ಹೇಳ್ಬೋದು, ಇಂಟ್ರಾಡೇ ನಿಫ್ಟಿ ಡಬಲ್ ಡೆಕ್ಕರ್ ಅಂತ ಕರೀತಾರೆ, ನಿಫ್ಟಿ ಡಬಲ್ ಡೆಕ್ಕರ್ 1 ಅಂತಲೂ ಕರೀತಾರೆ. ಈ ಸ್ಟ್ರಾಟಜಿಯಲ್ಲಿ ರಿಸ್ಕ್ ಎಷ್ಟಿರುತ್ತೆ ಅಂದರೆ, ಯಾವುದೋ ಒಂದು ತಿಂಗಳು ನೀವು ನೋಡ್ಬೋದು ಡ್ರಾಡೌನು ಇದೆ. ಸೊ ಡೆಫಿನೆಟ್ಲಿ ಡ್ರಾಡೌನ್ಸ್ ಇದ್ದೇ ಇರುತ್ತೆ. ಸೊ ಯಾವುದೋ ಒಂದು ತಿಂಗಳು ಮ್ಯಾಕ್ಸ್ ಡ್ರಾಡೌನ್ ಇಸ್ 40,000 ಆಗಿದೆ ಅಂದರೆ ಕಂಟಿನ್ಯೂಸ್ಲಿ ಲಾಸಸ್ ಆಗಿ ಒಂದು ಸ್ಟ್ರೆಚ್ಚಲ್ಲಿ 40,000 ರೂಪಾಯಿ ಲಾಸ್ ಆಗಿದೆ. ಆ ಪೇನನ್ನು ತಡ್ಕೊಳ್ಳೋಕ್ಕೆ ನಿಮ್ಗೆ ಆದರೆ ಡೆಫಿನೆಟ್ಲಿ ಯು ಕ್ಯಾನ್ ಥಿಂಕ್ ಅಬೌಟ್ ದಿಸ್ ಸ್ಟ್ರಾಟಜಿ. ಸೊ ಮ್ಯಾಕ್ಸಿಮಮ್ ಡ್ರಾಡೌನ್ ಇಸ್ 23% ಡ್ರಾಡೌನ್ ಆಗಿದೆ, ಯಾವುದೋ ಒಂದು ಟೈಮಲ್ಲಿ ಕಂಟಿನ್ಯೂಸ್ಲಿ ಡ್ರಾಡೌನ್ ಆಗಿದೆ. ಮತ್ತೆ ಏನಾಗಿದೆ, ಮ್ಯಾಕ್ಸಿಮಮ್ ಹಂಗೆ ಪ್ರಾಫಿಟ್ ಮಾಡಿಕೊಂಡು ಹೋಗಿದೆ. ಸೊ ನೀವು ನೋಡ್ಬೋದು ಕಂಪ್ಲೀಟ್ಲಿ ಇಲ್ಲಿ ಮ್ಯಾಕ್ಸಿಮಮ್ ಡ್ರಾಡೌನ್ ಡೇಸ್ ಆ್ಯಂಡ್ ಮ್ಯಾಕ್ಸಿಮಮ್ MDD ರಿಕವರಿ ಪೀರಿಯಡ್, ಸೊ ಆ್ಯಂಡ್ ಆವ್ರೇಜ್ ಲಾಸ್, ಆವ್ರೇಜ್ ಪ್ರಾಫಿಟ್ಸ್ ಎಲ್ಲನೂ ನೀವು ನೋಡ್ಬೋದು. ಇದ್ರದ್ದು ಕಂಪ್ಲೀಟ್ಲಿ PDF ನಾನು ನಮ್ಮ ಟೀಮ್ಗೆ ಕಳಿಸಿರ್ತೀನಿ. ಯಾರಿಗಾದ್ರು ಬೇಕಂದ್ರೂ ಕರೆ ಮಾಡಿ, ನಮ್ಮ ತಂಡಕ್ಕೆ ಯಾವ ಬ್ರ್ಯಾಂಚ್ಗಾದರೂ ಕಾಲ್ ಮಾಡಿ ಈ PDF ನಿಮಗೆ ಕಳಿಸ್ಕೊಡ್ತೀವಿ.
ಈ PDF ಕುತ್ಕೊಂಡು ಸ್ಟಡಿ ಮಾಡಿ ಆ್ಯಂಡ್ ಏನೇ ಇದ್ರೂ ನೀವು ಡೆಫಿನೆಟ್ಲಿ ನಮಗೆ ಕರೆ ಮಾಡ್ಬೋದು. ಸರ್ ಇದು ಡಬಲ್ ಡೆಕ್ಕರ್ ನನಗೆ ಇಷ್ಟ ಆಯಿತು, ಸ್ಟ್ರಾಟಜಿ ತುಂಬ ಚೆನ್ನಾಗಿದೆ, ಬಟ್ ಸ್ಟ್ರಾಟಜಿ ಒಳಗಡೆ ಏನಿದೆ? ಸೊ ಡೆಫಿನೆಟ್ಲಿ ನೀವು ಸ್ಟ್ರಾಟಜಿನ ನೀವು ಅಡಾಪ್ಟ್ ಮಾಡಿಕೊಂಡು ಸ್ಟ್ರಾಟಜಿ ನೀವು ಇಂಪ್ಲಿಮೆಂಟ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಏನಿದೆ ಅಂತ. ಸೊ ಸದ್ಯಕ್ಕೆ ಸ್ಟಾಪ್ ಲಾಸ್ ಏನಿದೆ, ಯಾವುದು ಸೆಲ್ ಮಾಡ್ತಾ ಇದ್ದೀನಿ ಅದೆಲ್ಲ ನಾನು ಹೇಳ್ತಾ ಇಲ್ಲ, ಬಿಕಾಸ್ ಇಟ್ಸ್ ಅ ಕಾನ್ಫಿಡೆನ್ಷಿಯಲ್ ಸ್ಟ್ರಾಟಜಿನ ನೀವು ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ವೆರಿ ಸಿಂಪಲ್. ಫಸ್ಟ್ ಸ್ಟೆಪ್, ಫಿನ್ ಟಾರ್ಗೆಟ್ಗೆ ಹೋಗಿ ಪ್ರೊಫೈಲ್ ಕ್ರಿಯೇಟ್ ಮಾಡ್ಕೊಳ್ಳಿ, ಫಿನ್ ಟಾರ್ಗೆಟ್ ಲಾಗಿನ್ ಮಾಡಿ, ಬೆಳಗ್ಗೆ ಶಾರ್ಪ್ 9 ಗಂಟೆಗೆ ಇಲ್ಲಿ ಬ್ರೋಕರ್ ಲಾಗಿನ್ ಮಾಡಿ, ನಿಮ್ಮ ಬ್ರೋಕರ್ಸ್ ಯಾವುದಿದೆ ನೋಡ್ಕೊಂಡು ಲಾಗಿನ್ ಮಾಡಿ, ಇಲ್ಲಿ RS ಸೆಕ್ಷನ್ಗೆ ಹೋಗಿ ನಿಫ್ಟಿ ಡಬಲ್ ಡೆಕ್ಕರ್ ಅಂತಿದೆ, ಅಲ್ಲಿ ಕ್ಲಿಕ್ ಮಾಡಿದ್ರೆ ಸಾಕು, ಆಟೋಮೆಟಿಕಲಿ ಅದ್ರ ಪಾಡಿಗೆ ಅದೇ ಆಲ್ಗೋ ಎಕ್ಸಿಕ್ಯೂಟ್ ಆಗುತ್ತೆ, ಟ್ರೇಡ್ ಆಗುತ್ತೆ, ಸ್ಟಾಪ್ ಲಾಸ್ ಇಡುತ್ತೆ, ಎಕ್ಸಿಟ್ ಆಗುತ್ತೆ, ಪ್ರತಿಯೊಂದು ಕೆಲಸ ಅದೇ ಮಾಡುತ್ತೆ. ಸರ್ ಇನ್ ಬಿಟ್ವೀನ್ ನಾನೇನಾದ್ರು ಹಾಕ್ಬೇಕಾ ತೆಗಿಬೇಕಾ? ಏನೂ ಇಲ್ಲ. ಇನ್ ಬಿಟ್ವೀನ್ ನೀವು ಏನು ಹಾಕ್ಬೇಡಿ, ಅದ್ರ ಪಾಡಿಗೆ ಅದು ಟ್ರೇಡ್ ಆಗುತ್ತೆ. ಸೊ ಲಾಟ್ ಸೈಜ್ ಜಾಸ್ತಿ ಮಾಡಬೇಕು, ಇನ್ ಬಿಟ್ವೀನ್ ಆಗುತ್ತಾ? ಸೊ ಇನ್ ಬಿಟ್ವೀನ್ ಆಗಲ್ಲ. ಎಷ್ಟು ಲಾಟ್ ಬೇಕು ಅನ್ನೋದು ನೀವು ಡಿಫೈನ್ ಮಾಡ್ಕೋಬೇಕಾಗುತ್ತೆ. ಲಾಟ್ ಸೈಜ್ ಎಷ್ಟು, 10 ಲಾಟ್ ಬೇಕಾ, 20 ಲಾಟ್ ಬೇಕಾ, 100 ಲಾಟ್ ಬೇಕಾ, ಎವ್ರಿಥಿಂಗ್ ಯು ಕ್ಯಾನ್ ಡಿಫೈನ್. ಇಟ್ಸ್ ಅ ವೆರಿ ಸೇಫ್ ಸ್ಟ್ರಾಟಜಿ. ನಿಫ್ಟಿ ಡಬಲ್ ಡೆಕ್ಕರ್ ಟ್ರೈ ಮಾಡ್ಬೋದು, ನಿಮ್ಮ ಕಣ್ಮುಂದೆನೇ ನೋಡ್ಬೋದು. ನಿಫ್ಟಿ ಇಂಟ್ರಾಡೇ ಡಬಲ್ ಡೆಕ್ಕರ್ ಇಸ್ ಒನ್ ಆಫ್ ದ ಬೆಸ್ಟ್ ಸ್ಟ್ರಾಟಜಿ ಅಂತ ಹೇಳ್ಬೋದು. ಯಾರ್ಯಾರಿಗೆ ಆಸಕ್ತಿ ಇದೆಯೋ ಡೈರೆಕ್ಟ್ಲಿ ಇದನ್ನ ನೀವು ಬೆಳಗ್ಗೆ ಹೊತ್ತು 9 ಗಂಟೆಗೆ ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ. ಸೊ ತುಂಬಾ ಜನ ಅನ್ಬೋದು ಸ್ಟ್ರಾಟಜಿ ಕೊಟ್ಬಿಡಿ ನಾವೇ ಮಾಡ್ಕೊಳ್ತೀವಿ ಅಂತ. ಲೆಟ್ಸ್ ನಾನು ಕಂಪ್ಲೀಟ್ ಸ್ಟ್ರಾಟಜಿ ರಿವೀಲ್ ಮಾಡಿದೆ ಅನ್ಕೊಳ್ಳಿ, ನೀವೇ ಮಾಡ್ಕೊಳ್ತೀರಾ, ಬಟ್ ಎಲ್ಲಿ ಮಾಡ್ತೀರಾ? ಮ್ಯಾನ್ಯುಯಲಿ ಮಾಡ್ತೀರಾ, ಕರೆಕ್ಟಾ? ನೀವು ಆಲ್ಗೋ ಪ್ಲಾಟ್ಫಾರ್ಮ್ ಯೂಸ್ ಮಾಡಲ್ಲ. ಸೊ ಇದರಷ್ಟು ಚೀಪೆಸ್ಟ್ ಆಲ್ಗೋ ಪ್ಲಾಟ್ಫಾರ್ಮ್ ನೀವೆಲ್ಲೂ ನೋಡಕ್ ಸಾಧ್ಯನೇ ಇಲ್ಲ. ಒಂದು ಬಿರಿಯಾನಿ ರೇಟ್ಗೆ ನಿಮ್ಗೆ ಸಿಗ್ತಾ ಇದೆ. ನೀವೇ ಮಾಡಕ್ ಹೋದ್ರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂದ್ರೆ, ಇವಾಗ ನಾನು ಹೇಳಿದೆ $5 ರೂಪೀಸ್ದು ಸೆಲ್ ಬೈ ಮಾಡ್ಕೊಳ್ಳಿ ಅಂತ. ನೀವು ಮಾಡಕ್ ಹೋದವಾಗ ಏನಾಗುತ್ತೆ ಗೊತ್ತಾ? ಸ್ಟಾಪ್ ಲಾಸ್ ಇಡೋದು ಮರ್ತ ಹೋಗ್ತೀರಾ. ಅದೇನು ಟೈಮಿಂಗ್ಸ್ ಕೊಟ್ಟಿರ್ತೀನಿ 3 ಗಂಟೆ ಸಮಥಿಂಗ್, ಅಲ್ಲಿ ಎಕ್ಸಿಟ್ ಆಗಬೇಕು, ಎಕ್ಸಿಟ್ ಆಗಲ್ಲ. 9:15ಗೆ ಶಾರ್ಪ್ ಆಗಿ ಅದು ಟೈಮಿಂಗ್ಸ್ ಹಾಕಿರ್ತೀನಿ, ಆ ಟೈಮ್ಗೆ ಎಕ್ಸಿಕ್ಯೂಟ್ ಆಗಬೇಕು, ಅದನ್ನು ನೀವು ಮಾಡಲ್ಲ. ನೀವು ಹ್ಯೂಮನ್ ಎರರ್ಸಿಂದ ತುಂಬ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಆದ್ರಿಂದ ನಾನು ಸ್ಟ್ರಾಟಜಿ ರಿವೀಲ್ ಮಾಡಿದೆ ಅನ್ಕೊಳ್ಳಿ, ಫ್ರೀಯಾಗಿ ಎಲ್ಲ ಹೇಳ್ಕೊಟ್ಟೆ, ಸ್ಟ್ರಾಟಜಿನೇ ಹೇಳ್ಕೊಟ್ಟೆ, ಬಟ್ ಸ್ಟಿಲ್ ಯು ವಿಲ್ ಫೇಲ್ ಆಗಿ ಯಾವುದೋ ಒಂದು ದಿವಸ ಲಾಸ್ ಆಯ್ತು ಅನ್ಕೊಳ್ಳಿ, 10,000 ಲಾಸ್ ಆಯಿತು. ಅವಾಗ ಏನು ಹೇಳ್ತೀರಾ? ಅಯ್ಯೋ ಸರ್ ಅವತ್ತು ಬಿರಿಯಾನಿ ರೇಟಲ್ಲಿ ಸಿಗ್ತಾ ಇತ್ತು ಆಲ್ಗೋ, ನಾನೇ ಮಾಡೋಕ್ಕೆ ಹೋದೆ, ಸೊ ಸ್ವಲ್ಪ ಏನೋ ಎಕ್ಸ್ಟ್ರಾ ಆರ್ಡಿನರಿ ಮಾಡೋಕ್ಕೆ ಹೋದೆ ಇವತ್ತು. ಆದ್ದರಿಂದ ಆಲ್ಗೋ ಸ್ಟ್ರಾಟಜಿನೇ ಆಲ್ಗೋನೇ ಮಾಡೋದು ಒಳ್ಳೆಯದು. ಮ್ಯಾನ್ಯುಯಲಿ ಇವಾಗ ನಾನು ಸ್ಟ್ರಾಟಜಿ ಹೇಳ್ಕೊಟ್ಟೆ ಅನ್ಕೊಳ್ಳಿ, ಮ್ಯಾನ್ಯುಯಲಿ ನೀವು ಮಾಡೋಕ್ಕೆ ಹೋಗಿ ಫೇಲ್ ಆದರೆ ಅಗೇನ್ ಇಟ್ ವಿಲ್ ಬಿ ಪ್ರಾಬ್ಲಮ್. ಆದ್ದರಿಂದ ನಾನು ಸ್ಟ್ರಾಟಜಿನ ಸರ್ಟೆನ್ ಕೀ ಪಾಯಿಂಟ್ಸ್ನ ಮಾತ್ರ ಹೈಡ್ ಮಾಡಿದ್ದೀನಿ. ಆ ಕೀ ಪಾಯಿಂಟ್ಸ್ ನಿಮಗೆ ಸಿಗಬೇಕು ಅಂದರೆ ನೀವು ಆಲ್ಗೋನ ಸ್ಟಾರ್ಟ್ ಮಾಡಿ, ನಿಮ್ಮ ಟ್ರೇಡಿಂಗ್ ಅಕೌಂಟಲ್ಲಿ ಆಲ್ಗೋ ಹೊಡೆಯುತ್ತಲ್ಲ, ಆವಾಗ ನಿಮಗೆ ಅದೇನು ಕೀ ಪಾಯಿಂಟ್ಸ್ನ ನಾನು ಹೇಳಿಲ್ವೋ ಎಲ್ಲನೂ ನಿಮ್ಗೆ ಅರ್ಥ ಆಗುತ್ತೆ. ಸೊ ಡೆಫಿನೆಟ್ಲಿ ವ್ಯಾಲ್ಯೂಯಬಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಇದನ್ನು ನೀವು ಬೇಕಾದ್ರೆ ನಿಮಗೆ ಇಷ್ಟವಾಗಿರೋ ಸ್ಟ್ರಾಟಜಿನ ಬ್ಯಾಕ್ ಟೆಸ್ಟ್ ಮಾಡಿ ಅದನ್ನು ಆಲ್ಗೋ ರೆಡಿ ಮಾಡಿಕೊಡಿ ಅಂದ್ರೂ ವಿ ಆರ್ ರೆಡಿ ಟು ಕ್ರಿಯೇಟ್ ಅನ್ ಆಲ್ಗೋ. ಸೊ ಏನೇ ಒಂದು ಪ್ರಶ್ನೆಗಳಿದ್ರು ನಮ್ಮ ತಂಡಕ್ಕೆ ಕರೆ ಮಾಡಿ, ನಮ್ಮ ನಿಯರೆಸ್ಟ್ ಬ್ರಾಂಚ್ ವಿಸಿಟ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಇದೇ ಭಾನುವಾರ 8 ಬ್ರಾಂಚ್ಗಳಲ್ಲಿ 10 ಗಂಟೆಯಿಂದ 1 ಗಂಟೆಗೆ ಫ್ರೀ ಸ್ಟಾಕ್ ಮಾರ್ಕೆಟ್ ವರ್ಕ್ಶಾಪ್ ಇರುತ್ತೆ. ನೀವು ಬನ್ನಿ, ನಿಮ್ಮ ಫ್ರೆಂಡ್ಸ್ನು ಕರೆ ತನ್ನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಸೊ ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 8 ಬ್ರಾಂಚಸ್ ಇರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ವೈಟ್ಫೀಲ್ಡ್, ದಾವಣಗೆರೆ, ಹುಬ್ಳಿ, ಮೈಸೂರು ಹಾಗೂ ಕಲಬುರಗಿ. ನಿಮ್ಮ ನಿಯರೆಸ್ಟ್ ಬ್ರಾಂಚ್ಗೆ ಕರೆ ಮಾಡಿ ಈ ಕೂಡಲೇ ₹500 ಟೋಕನ್ ಪೇ ಮಾಡಿ ಸೀಟ್ಗಳನ್ನು ಬುಕ್ ಮಾಡ್ಕೊಳ್ಳಿ. ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಇರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೆಯದು. 2 ಡೇಸ್ ವರ್ಕ್ಶಾಪ್ ಇರುತ್ತೆ, ಶನಿವಾರ ಹಾಗೂ ಭಾನುವಾರ. ಶನಿವಾರ 9 ಗಂಟೆಯಿಂದ 6 ಗಂಟೆ, ಭಾನುವಾರ 9 ಗಂಟೆಯಿಂದ 6 ಗಂಟೆ. ಈ 2 ದಿನಗಳಲ್ಲಿ ನೀವು ಸ್ಟಾಕ್ ಮಾರ್ಕೆಟ್ನ ಬೇಸಿಕ್ಸ್ ಇಂದ ಕಲಿತೀರಾ. ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನೂ ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ, ನಾವು ನಿಮಗೆ ಕಲಿಸ್ತೀವಿ. ಸೊ ಯಾರ್ಯಾರು ನಮ್ಮ ಸ್ಟಾಕ್ ಮಾರ್ಕೆಟ್ ವರ್ಕ್ಶಾಪ್ ಇನ್ನೂ ಅಟೆಂಡ್ ಮಾಡಿಲ್ವೋ, ನಿಮ್ಗೊಂದು ಸುವರ್ಣ ಅವಕಾಶ ಇದೆ. ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ 8 ಬ್ರಾಂಚ್ಗಳಲ್ಲಿ ಒಂದು ಐ ಓಪನರ್ ವರ್ಕ್ಶಾಪ್ ಸಹ ಮಾಡ್ತೀವಿ. ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆಗೆ. ಪ್ರತಿ ಶುಕ್ರವಾರ 4 ಗಂಟೆಯಿಂದ 6 ಗಂಟೆಗೆ ಫ್ರೀ ಫಿನಾನ್ಷಿಯಲ್ ಪ್ಲಾನಿಂಗ್ ಕ್ಲಾಸಸ್ ಸಹ ಇರುತ್ತೆ. ಲರ್ನಿಂಗ್ ಅಲ್ಲಿ ಎಲ್ಲಿ ತೆಗೆದ್ರೆ ಯು ವಿಲ್ ಸ್ಟಾರ್ಟ್ ಅರ್ನಿಂಗ್. TD ಅಕಾಡೆಮಿ ಭಾರತದ ಅತಿ ದೊಡ್ಡ ಷೇರು ತರಬೇತಿ ಕೇಂದ್ರ. 10,000 ಚದರ ಅಡಿ ಆಫೀಸ್ ಒಳಗೊಂಡಿದೆ. 60 ಮಂದಿ ಸಿಬ್ಬಂದಿ ಇದ್ದಾರೆ ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಪ್ರಾಕ್ಟಿಕಲ್ ಆಗಿ ಟ್ರೈನಿಂಗ್ ಕೊಡೋದಕ್ಕೆ. ಇನ್ನೇಕೆ ತಡ? ಫಿನಾನ್ಷಿಯಲ್ ಫ್ರೀಡಮ್ ಪಡ್ಕೋಬೇಕಾ? ಸೊ ಡೆಫಿನೆಟ್ಲಿ ಕಲಿಸೋದಕ್ಕೆ ನಾವು ರೆಡಿ ಇದೀವಿ, ಕಲಿಯೋದಕ್ಕೆ ನೀವು ರೆಡಿ ಇದ್ದೀರಾ? ಸಿಗೋಣ ಫೇಸ್ ಟು ಫೇಸ್ ಈ ಶನಿವಾರ ನಿಮ್ಮ ಬ್ರಾಂಚ್ ನಲ್ಲಿ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.